ನಾವು ಒಂದು ಒಳ್ಳೆಯ ಹಾಡು ಕೇಳಿ ಕನ್ನಡದಲ್ಲಿ ಎಷ್ಟು ವರ್ಷ ಆಯ್ತು? ತುಂಬಾ ಪಾಪ್ಯುಲರ್ ಆಯ್ತು ಅಥವಾ ಎಲ್ಲ ಕಡೆ ಕ್ರೇಜ್ ಬಂದ್ಬಿಟ್ಟಿದೆ ಅದು ತುಂಬಾ ಎಲ್ಲರೂ ಅದನ್ನ ಕೇಳ್ತಾ ಇದ್ದಾರೆ. ಎಲ್ಲರೂ ಅದ್ರ ತಾಳಕ್ಕೆ ಕುಣಿತಾ ಇದ್ದಾರೆ ಅಂತೇಳಿ. ಬಹಳ ದಿನ ಆಗಿರತ್ತಲ್ಲ. ಅದೇ ತರ ಹಾಡು ಒಂದು ಈಗ ಬಂದಿದೆ. ಇನ್ ಮುಂದೆ ರಿಲೀಸ್ ಆಗ್ಲಿದೆ ಆ ಸಿನಿಮಾ. ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಳ್ಳೆ ಗಳಿಕೆ ಮಾಡೋದಿದೆ. ಆಮೇಲೆ ಒಳ್ಳೆ ಹೆಸರು ತರುತ್ತೆ ಅಂತ ಕನ್ನಡ ಇಂಡಸ್ಟ್ರಿಗೆ. ನಮಸ್ಕಾರ. ನಾಡು ದೋಸೆಗೆ ಸ್ವಾಗತ. ನಾನು ಮಾತಾಡ್ತಾ ಇರೋದು ಶಿವ ಶಿವ ಅಂತಕ್ಕಂಥ ಹಾಡು. ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಡೆಸಿರ್ತಕ್ಕಂಥ KD ಚಿತ್ರದಿಂದ ಪ್ರೇಮ್ ಅವ್ರ ನಿರ್ದೇಶನದಲ್ಲಿ ಬರ್ತಾ ಇದೆ ಈ ಚಿತ್ರ. ಈಗ ಈ ಹಾಡು ಬಗ್ಗೆನೇ ಹೇಳಬೇಕು ಅಂದ್ರೆ ಕನ್ನಡದಲ್ಲಿ ಮಾತ್ರ ಅಲ್ಲ, ಇದು ಹಿಂದಿಲೂ ಕೂಡ ಬಹಳಷ್ಟು ಪಾಪ್ಯುಲರ್ ಆಗಿಬಿಟ್ಟಿದೆ. ಅಲ್ಲೂ ಕೂಡ ಇದನ್ನ ಜನ ರೀಲ್ಸ್ ಮಾಡ್ತಾ ಇದ್ದಾರೆ. ಕವರ್ ಸಾಂಗ್ ಅಂತಾರಲ್ಲ ಆ ತರ. ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಕೆಲವು ಕವರ್ ಸಾಂಗ್ಗಳನ್ನ ಪ್ರೇಮ್ ಅವರೇ ಲೈಕ್ ಮಾಡಿ ಶೇರ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಪಾಪ್ಯುಲರ್ ಆಗಿದೆ ಹಾಡು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಹಾಡಿನ ಲಿರಿಕ್ಸ್ ಇದೆ ನೋಡಿ. ಲಿರಿಕ್ಸ್ ಅಷ್ಟೇ ಚೆನ್ನಾಗಿದೆ. ಮ್ಯೂಸಿಕ್ ಅರ್ಜುನ್ ಚೆನ್ನೈ ಅವ್ರದ್ದು ತುಂಬಾ ಚೆನ್ನಾಗಿದೆ. ಆಮೇಲೆ ಡಾನ್ಸ್ ಸ್ಟೆಪ್ಸ್ ತುಂಬಾ ಚೆನ್ನಾಗಿದೆ. ಅದನ್ನ ಪಿಕ್ಚರೈಸ್ ಮಾಡಿರೋ ರೀತಿ, ಪ್ರೇಮ್ ಅವರು ಆ ವಿಷಯದಲ್ಲಿ ತುಂಬಾನೇ ಏಸ್ಥೆಟಿಕ್ ಆಗಿ ತೋರಿಸ್ತಾ ಇರಲಿಲ್ಲ. ಬಹಳನೇ ಒಳ್ಳೆ ಕ್ರಿಯೇಟಿವಿಟಿ ಅವ್ರದ್ದು ಆ ವಿಷಯದಲ್ಲಿ. ಮುಂದೆ ಈ ಹಾಡು ಬಗ್ಗೆ ಹೇಳಬೇಕು ಅಂತಂದ್ರೆ ಕೈಲಾಶ್ ಖೇರ್ ಅವ್ರಿಗೆ ಹಾಡು ಹಾಡಿದ್ದಾರೆ. ಭಕ್ತಿಗೀತೆಗಳನ್ನ ಹಾಡೋದ್ರಲ್ಲಿ ಆ ಪುಣ್ಯಾತ್ಮ ಸ್ವತಃ ಏನಂತಾರೆ ಗಾನಗಂಧರ್ವ ಅನ್ಬೋದು. ಆಮೇಲೆ ಪ್ರೇಮ್ ಅವ್ರ ಸಾಥ್ ಕೊಟ್ಟಿದ್ದಾರೆ. ಇಬ್ರು ಸೇರಿ ಒಳ್ಳೆ ಕಾಂಬಿನೇಷನ್. ಅದಕ್ಕೆ ಆ ಹಾಡು ಅಷ್ಟೊಂದು ಚೆನ್ನಾಗಿ ಮತ್ತೆ ಮನಕ್ಕೆ ಮುಟ್ಟುವಂತೆ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾ ರಿಲೀಸ್ ಆಗಲಿದೆ. ಆಮೇಲೆ ಇದರಲ್ಲಿ ನೀವು ಟ್ರೈಲರ್ ನೋಡಿದ್ರು ಕೂಡ ಗೊತ್ತಾಗುತ್ತೆ ನಮಗೆ. ಎಲ್ಲ ಮಸಾಲಾನು ಇದರಲ್ಲಿ. ಆಕ್ಷನ್ ಅಂತೂ ಆಕ್ಷನ್ ಪ್ರಿನ್ಸ್ ಇದಾರೆ ಅಂದ್ಮೇಲೆ ಆಕ್ಷನ್ ಆಗ್ಲೇಬೇಕು. ಆಮೇಲೆ ಸ್ಟಾರ್ ಕಾಸ್ಟು ತುಂಬಾ ಚೆನ್ನಾಗಿದೆ. ಆಮೇಲೆ ಸಿನಿಮಾ ಮೂಡಿ ಬರೋದು ಕತೆ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿ ಒಂಥರ ರೆಟ್ರೋ ಸ್ಟೈಲ್ ತೆಗೆದಿದ್ದಾರೆ ಸಿನಿಮಾ. ಆ ಹಾಡು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಶಿವ ಶಿವ ಹಾಡು, ಶಿವ ಶಿವ ವಿಡಿಯೋ ಸಾಂಗು, ಅನಿಮೇಷನ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ಅನಿಮೇಷನ್ ಬಹಳ ಇಷ್ಟ. ಆ ಸಾಂಗ್ ಅಲ್ಲಿ ಅದನ್ನು ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಅಂತ. ಅದನ್ನ ನೋಡಿ ಎಂಜಾಯ್ ಮಾಡಿ. ಸಾಂಗ್ ಇಷ್ಟ ಆದ್ರೆ ಅದನ್ನು ನೋಡಿ ಶೇರ್ ಮಾಡಿ, ಮೂವಿನೂ ನೋಡಿ ಪ್ರೋತ್ಸಾಹಿಸಿ. ಹಾಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.